ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿ ಸಮೀಕ್ಷೆಯನ್ನು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗ ಆಯೋಗ ಮಾಡ್ತಾ ಇದೆ. ಅದಕ್ಕೆ ನಮ್ಮ ಸಮುದಾಯ ಒಟ್ಟು 1400 ಜಾತಿಯನ್ನು ಹಿಂದುಳಿದ ವರ್ಗ ಆಯೋಗ ಪಟ್ಟಿ ಮಾಡಿದೆ. ಅದರಲ್ಲಿ 2 ಕಡೆಗೆ ಪಂಚಮಸಾಲಿ ಹೆಸರು ನಮ್ಮದೇ ಆಗಿದೆ. ಒಂದು 1010 ಪಂಚಮಸಾಲಿ ಲಿಂಗಾಯತ, ಇನ್ನೊಂದು 1367 ವೀರಶೈವ ಪಂಚಮಸಾಲಿ. ಇದರಲ್ಲಿ ಏನನ್ನು ಬರೆಸಬೇಕು ಅಂತೇಳಿ ಹಿಂದೆ ಸರ್ಕಾರ ಸಮೀಕ್ಷೆ ಪಡೆದಾಗ 2 ಬರೆಸಿದೆ. ಅದರ ಒಟ್ಟು ಪಂಚಮಸಾಲಿಗಳ ಸಂಖ್ಯೆ 10,56,000 ಸಮಥಿಂಗ್ ತೋರಿಸಿದೆ. ಅಲ್ಲಿ ಪಂಚಮಸಾಲಿಗಳನ್ನ ಅಲ್ಲಿ ಕೂಡ ಅವರು ಡಿವೈಡ್ ಮಾಡಿದ್ದಾರೆ, ಒಂದು ಪಂಚಮಸಾಲಿ ಲಿಂಗಾಯತ ಮತ್ತು ವೀರಶೈವ ಪಂಚಮಸಾಲಿ ಅಂತ ಹೇಳಿ. ಅದಕ್ಕೆ ನಮ್ಮ ಜನಸಂಖ್ಯೆ ಸುಮಾರು 18 ಜಿಲ್ಲೆಯಲ್ಲಿ ಇರೋದ್ರಿಂದ ಪ್ರತಿ ಜಿಲ್ಲೆಯಲ್ಲಿ ಹೋಗಿ ಭಕ್ತರ ಜೊತೆಗೆ ಸಮಾಲೋಚನೆ ಮಾಡಿ ಅವರ ಅಭಿಪ್ರಾಯ ಸಂಗ್ರಹವನ್ನು ಮಾಡಿ ಕೊನೆಗೆ ಬೆಂಗಳೂರಿನಲ್ಲಿ ಸೆಪ್ಟೆಂಬರ್ 17ನೇ ತಾರೀಕು ಒಂದು ಸ್ಪಷ್ಟ ನಿರ್ಧಾರವನ್ನು ಸಮಾಜಕ್ಕೆ ತಲುಪಿಸಬೇಕಾಗಿದೆ. ಅದಕ್ಕಾಗಿ ಇದೊಂದು ಸಮಾಲೋಚನಾ ಸಭೆ. ಈಗ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಎಲ್ಲರೂ ಕೂಡ ಒಂದೇ ವೇದಿಕೆಗೆ ಬರಬೇಕು ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ಅಂದ್ರೆ ಡಿವೈಡ್ ಆಗ್ತದೆ ಸಮುದಾಯ, ಪರ್ಟಿಕ್ಯುಲರ್ ಆಗಿ ಲಿಂಗಾಯತರು ಇಷ್ಟೇ ಅಂತಕ್ಕಂಥದ್ದು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ. ಸೊ ಹಂಗಾಗಿ ಈಗ ಪಂಚಮಸಾಲಿ ಲಿಂಗಾಯತರು, ಗಾಣಿಗರು ಈ ತರ ಅದ್ರೆ ಒಂದ್ ಕಡೆ ಒಂದು ಡಿವೈಡಿಂಗ್ ಪಾಲಿಸಿ ಅನ್ನೋ ರೀತಿ ಆಗ್ತದೆ, ಆಗಿಬಿಟ್ಟಿದೆ ಆಲ್ರೆಡಿ. ಯಾಕಂತಂದ್ರೆ ಲಿಂಗಾಯತರಲ್ಲಿ ತಮ್ಗೆ ಹೆಂಗೆ ಬೇಕು ಹಾಗೆ ಅವರವರೆಲ್ಲ ಮೀಸಲಾತಿ ತೆಗೆದುಕೊಂಡು ಬಿಟ್ಟಿದ್ದಾರೆ. ಬಹುತೇಕರು ಎಲ್ಲ ಕೆಲವರು SC ಮೀಸಲಾತಿ ತೆಗೆದುಕೊಂಡಿದ್ದಾರೆ, ಕೆಲವರು 2A ಮೀಸಲಾತಿ ತೆಗೆದುಕೊಂಡಿದ್ದಾರೆ, ಕೆಲವರು 3A ಮೀಸಲಾತಿ ತೆಗೆದುಕೊಂಡಿದ್ದಾರೆ. ಏನು ತೆಗೆದುಕೊಳ್ಳೋದವರು ಅಂತಂದರೆ ಯಥಾವತ್ ಅಂದರೆ ಪಂಚಮಸಾಲಿಗಳು 3Bಯಲ್ಲಿದ್ದಾರೆ. ಸೊ ಹಾಗಾಗಿ ಸಮಾಜ ಈಗಾಗಲೇ ಒಳಪಂಗಡ ಆಗಿ ಹೋಗಿಬಿಟ್ಟಿದೆ. ಆದರೆ ನಮ್ಮ ಸಮುದಾಯದ ಅಸ್ತಿತ್ವ, ನಮ್ಮ ಪೀಠ ಪಂಚಮಸಾಲಿ ಜಗದ್ಗುರು ಪೀಠ, ನಮ್ಮ ಜನಗಳ ಹಿತ ಕಾಪಾಡೋದು ನಮ್ಮ ಹಕ್ಕು. ಹಾಗಾಗಿ ನಮ್ಮ ಸಮುದಾಯದ ಕುರಿತು ಜನಗಳಿಗೆ ಒಂದು ಅವೇರ್ನೆಸ್ ಅನ್ನು ಮೂಡಿಸ್ತಾ ಇದೆ. ಅಂದರೆ ವೀರಶೈವ ಲಿಂಗಾಯತ ಮಹಾಸಭಾ ಜೊತೆಗೆ ಅದಕ್ಕೂ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ. ಇದು ಪಂಚಮಸಾಲಿ ಸಂಘನೇ, ಪಂಚಮಸಾಲಿ ಪೀಠಗಳೇ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಅಭಿಪ್ರಾಯ ಸಂಗ್ರಹವನ್ನು ಮಾಡಿ ನಾವು ಒಂದಲ್ಲಿ ಹೇಳಿಕೆಯನ್ನು ಕೊಡ್ತೇವೆ ಬೆಂಗಳೂರಲ್ಲಿ. ವೀರಶೈವ ಪಂಚಮಸಾಲಿ ಬದಲು ಪಂಚಮಸಾಲಿ ಲಿಂಗಾಯತ ಅದನ್ನು ಜನಗಳಿಂದ 2 ಕಡೆಗೆ ಇದೆ ಈಗಾಗಲೇ ಹೆಸರು ಜಾತಿ ಪಟ್ಟಿಯಲ್ಲಿ. ಒಂದು ಅದು ಹೇಳಿದಿವಲ್ಲ, ಒಂದು 1010 ಪಂಚಮಸಾಲಿ ಲಿಂಗಾಯತ, ಇನ್ನೊಂದು 1367 ವೀರಶೈವ ಪಂಚಮಸಾಲಿ. ಈ 2ರಲ್ಲಿ ಏನನ್ನು ಬರೆಸಬೇಕು ಅನ್ನೋದು ಭಕ್ತರಿಗೆ ಕೆಲವು ಸಂದೇಹಗಳಿರ್ತವೆ. ಅದಕ್ಕೆ ನಾವು ಅಭಿಪ್ರಾಯ ಸಂಗ್ರಹವನ್ನು ಮಾಡ್ತಾ ಇದ್ದೀವಿ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ. ಅದರ ಜೊತೆಗೆ ಇನ್ನೂ ಅನೇಕ ವಿಚಾರಗಳು ಭಕ್ತರು ಅಭಿವ್ಯಕ್ತಪಡಿಸ್ತಾ ಇದ್ದಾರೆ. ಅವುಗಳು ತಿಳ್ಕೊಂಡು ಏನು ಬರೆಸಬೇಕು ಅಂತ ಹೇಳ್ತಾರೆ. ಇದು 3ನೇ ಜಿಲ್ಲೆ. ನಿನ್ನೆ ದಾವಣಗೆರೆ ಮತ್ತು ಚಿತ್ರದುರ್ಗ ಆಗಿದೆ. ಇದು 3ನೇದು. ಇವಾಗ ಮತ್ತೆ ಸಾಯಂಕಾಲ ನಾವು ವಿಜಯನಗರ ಜಿಲ್ಲೆಗೆ ಹೋಗ್ತೇವೆ. ಅದೇ ಬರ್ತಾ ಇದ್ದಾವೆ. ಕೆಲವರು ಪಂಚಮಸಾಲಿ ಲಿಂಗಾಯತ ಬರ್ಸ್ರಿ ಅಂತ. ಇವತ್ತು ಇಲ್ಲಿ ನಾವು ಬಂದಾಗ ಎಲ್ಲರೂ ಪಂಚಮಸಾಲಿ ಲಿಂಗಾಯತ ಬರ್ಸ್ರಿ ಅನುಕೂಲ ಅಂತ ಹೇಳಿದರು. ಇಲ್ಲೆಲ್ಲ ಬಹುತೇಕ ಬಂದವರು ಆ ಅಭಿಪ್ರಾಯ ಇದ್ದಾವೆ. ಆ ಅಭಿಪ್ರಾಯಗಳನ್ನ ಸ್ವೀಕರಣೆ ಮಾಡ್ತೇವೆ. ಯಾಕಂದರೆ ಭಕ್ತರ ಭಾವನೆಗೆ ಗೌರವ ಕೊಡೋದು ನಮ್ಮ ಕೆಲಸ. ನಾವಾಗಿ ಎಲ್ಲ ಒಂದು ಕಡೆ ಮಾಡಲು ಕೂತ್ಕೊಂಡು ಘೋಷಣೆ ಮಾಡೋ ಬದಲು ಈ ಥರ ಭಕ್ತರು ಬಂದಾಗ ರಿಯಾಲಿಟಿ ಗೊತ್ತಾಗುತ್ತೆ, ರಿಯಾಲಿಟಿ ಚೆಕ್ ಅಂತ ಗೊತ್ತಾಗುತ್ತೆ. ಅವ್ರ ಅಭಿಪ್ರಾಯಗಳನ್ನ ತಿಳ್ಕೊಂಡು ಸೋನ ಬಾಗೇವಾಡಿಯಿಂದ ಆರಂಭವಾಗಿದೆ. ಅಲ್ಲಿ ನಮ್ಮ ಶಿವಾನಂದ ಪಾಟೀಲರು ಅದಕ್ಕೆ ಚಾಲನೆಯನ್ನು ಕೊಟ್ಟರು, ಸಚಿವರಾಗಿರುವಂಥವ್ರು. ಸೊ ಅದು ಈ ತಿಂಗಳಿಂದ ಈ ತಿಂಗಳು ಕಂಪ್ಲೀಟಾಗಿ ಇಡೀ ರಾಜ್ಯಾದ್ಯಂತ ಹೋಗಿ ಕೊನೆಗೆ ಬೆಂಗಳೂರಲ್ಲಿ ಅವರು ಒಂದು ಸಮಾವೇಶ ಮಾಡ್ತಾ ಇದ್ದಾರೆ. ಸೊ ನಾವೇನು ಹೇಳೋದು ಅಂತಂದರೆ ನಮ್ಮನ್ನು ಕೂಡ ಅನೇಕ ಕಡೆಗೆ ಆಹ್ವಾನ ಮಾಡಿದರು. ಸೊ ನಾವು ಅಲ್ಲಿ ಯಾವುದೇ ಯಾತ್ರೆಯಲ್ಲಿ ಭಾಗಿಯಾಗಿಲ್ಲ. ಆದರೆ ಆ ಯಾತ್ರೆ ಯಶಸ್ವಿ ಆಗಲಿ ಅಂತ ನಾವು ಮತ್ತೆ ಹಾರೈಸ್ತೇವೆ. ಆದರೆ ನಾವೇನು ಹೇಳೋದು ಅಂತಂದರೆ ಈ ಯಾತ್ರೆಯ ನೆಪದಲ್ಲಿ, ಬಸ್ ಸಂಸ್ಕೃತಿ ಯಾತ್ರೆ ನೆಪದಲ್ಲಿ ಸಮಾಜಕ್ಕೆ ಯಾವುದೇ ಒಬ್ಬ ಭಕ್ತರ ಭಾವನೆ ನೋವು ಉಂಟು ಮಾಡ್ಲಿಕ್ಕೆ ಹೋಗಬೇಡಿ. ಗಣಪತಿಯನ್ನು ಬೈಯೋದು ಮತ್ತು ಕೆಲವು ಕೆಟ್ಟ ಹೇಳಿಕೆಗಳನ್ನು ಕೊಡ್ಲಿಕ್ಕೆ ಹೋಗಬೇಡಿ. ಅದರಿಂದ ಸಮಾಜದಲ್ಲಿ ಮತ್ತೆ ಗೊಂದಲ ಕ್ರಿಯೇಟ್ ಆಗುತ್ತೆ. ಸೊ ಇವ್ರ ವಿರುದ್ಧ ಒಂದಿಷ್ಟು ಜನ ಸ್ವಾಮೀಜಿಯವರು ಮೊನ್ನೆ ಅವರು ಕೂಡ ಪ್ರೆಸ್ ಮೀಟ್ ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ, ಒಂದು 30-40 ಜನ ಇವರು ವಿರುದ್ಧ ಅನ್ನುವಾಗೇನೆ. ಸೊ ಅದಕ್ಕೆ ನಾವು ಹೇಳ್ತೀವಿ, ಈ ವಿಚಾರದಲ್ಲಿ ಇಡೀ ಬಸವ ಸಂಸ್ಕೃತಿ ಯಾತ್ರೆ ಇರಲಿ ಅಥವಾ ಇನ್ನೊಂದೇನೇ ಇರಲಿ, ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ ಜನಸಂಖ್ಯೆ ಇರೋದು ಪಂಚಮಸಾಲಿ. ನಮ್ಮ ಸಮುದಾಯಕ್ಕೆ ಹೇಳ್ತೀವಿ, ಈ ಯಾತ್ರೆಯಲ್ಲಿ ಒಳ್ಳೇದು ನಡೆದ್ರೆ ಅದಕ್ಕೆ ನೀವು ಜಾಯ್ನ್ ಆಗಿ, ಅಲ್ಲಿ ನಕಾರಾತ್ಮಕ ಇದ್ರೆ ಅಂಥವ್ರಿಗೆ ಯಾವುದಕ್ಕೂ ಹೋಗ್ಲಿಕ್ಕೆ ಹೋಗಬೇಡಿ. ನಿಮ್ಮ ಸುಪ್ರೀಮು ಪಂಚಮಸಾಲಿ ಸಮುದಾಯಕ್ಕೆ, ಸುಪ್ರೀಂ ಅಂತಂದರೆ ಕರ್ನಾಟಕ ರಾಜ್ಯ ಪಂಚಮಸಾಲಿ ಸಂಘ ಮತ್ತು ಪಂಚಮಸಾಲಿ ಪೀಠಗಳು, ಪಂಚಮಸಾಲಿ ಪೀಠಾಧ್ಯಕ್ಷರೇ ಧರ್ಮಗುರುಗಳು, ಪಂಚಮಸಾಲಿ ಪೀಠಗಳೇ ಧರ್ಮಪೀಠಗಳಿಂದ ಆ ಪೀಠಗಳು ಏನು ಹೇಳ್ತವೆ ಅದನ್ನು ನೀವು ಕೇಳಿ. ಅದಕ್ಕೆ ಯಾರೋ ಒಬ್ಬರು ವ್ಯಕ್ತಿಗತ ತಮ್ಮ ದಾಯಾದಿಗಳ ಸಮಸ್ಯೆಗಳಿದಾವೆ. ಆ ಸ್ವಾಮಿಗಳು ಕಂಡ್ರೆ ಈ ಸ್ವಾಮಿಗಳು ಆಗಂಗಿಲ್ಲ, ಈ ಸ್ವಾಮಿಗಳು ಕಂಡ್ರೆ ಆ ಸ್ವಾಮಿಗಳು ಆಗಲ್ಲ, ಆ ಸ್ವಾಮಿಗಳು ಸ್ವಲ್ಪ ಬೆಳೆದ್ರೆ ಇವ್ರ ಸ್ವಾಮಿಗಳ ಆಗಂಗಿಲ್ಲ. ಇವೆಲ್ಲ ಹಿಡನ್ ಅಜೆಂಡಾ ಇಟ್ಟುಕೊಂಡು ನಮ್ಮ ಭಕ್ತರನ್ನ ಉಪಯೋಗಿಸ್ಲಿಕ್ಕೆ ಹೋಗಬೇಡಿ.
ಈಗಾಗಲೇ ಅವರು 19ನೇ ತಾರೀಕು ಸೆಪ್ಟೆಂಬರ್ ಹುಬ್ಬಳ್ಳಿಯಲ್ಲಿ ಕರೀತಾರೆ. ಅದಕ್ಕೆ ನಾವು ಯಾರು ಹೋಗ್ತಿಲ್ಲ, ಅದಕ್ಕೆ ನಾವು ಬೆಂಬಲ ವ್ಯಕ್ತಪಡಿಸಲ್ಲ. ಆದರೆ ಒಳ್ಳೇದು ಎಲ್ಲಿರ್ತದೆ ಅದಕ್ಕೆ ನಾವು ಗೌರವಿಸ್ತೀವಿ, ಅದನ್ನು ಸ್ವಾಗತ ಮಾಡ್ತೀವಿ. ಲಕ್ಷ್ಮೀ ಪೂಜೆ ಮಾಡಿದ್ರೆ ದೇವರು ಬರಲ್ಲ, ಲಕ್ಷ್ಮಿ ಬರಲ್ಲ ಹಿಂಗೆಲ್ಲ ಹೇಳ್ತಾರೆ. ಜಗತ್ತು ನಿಂತಿರೋದು ನಂಬಿಕೆ ಮೇಲೆ. ಯದ್ಭವಂ ತದ್ಭವತಿ. ನಮ್ಮ ಭಾವ ಹೆಂಗಿರ್ತದೆ ಹಾಗಿರ್ತದೆ. ಬಸವಣ್ಣವರು ಹೇಳಿದ್ದು ಸಾಕಾರದಿಂದ ನಿರಾಕಾರ ತತ್ವ ಹೇಳಿದ್ರು. ಈ ನಾವೆಲ್ಲ LKG ಪಾಠ ಮಾಡಬೇಕಾಗಿದ್ದವರು LKG ಹುಡುಗರು ಮುಂದೆ MA ಪಾಠ ಮಾಡಕ್ಕೆ ಹೊಂಟಿವಿ ನಾವು. ಅದಿಲ್ಲ ಇದಿಲ್ಲ ಅಂತೇಳಿ ಬಸವಣ್ಣ ಹೇಳಿದ್ದು ಎತ್ತೆತ್ತ ನೋಡಿದ ನೀನೇ ದೇವ. ನಮ್ಗೆ ಎಲ್ಲ ಕಡೆ ದೇವ್ರು ಅದಾನ ಅಂತ ಅರ್ಥ. ಇಲ್ಲಿ ಅದಾನ ಅಲ್ಲಿ ಅದಾನ ಅಂತ ಅರ್ಥ. ಲಿಂಗದಲ್ಲಿ ಅದಾನ, ಎಲ್ಲ ಕಡೆ ಅದಾನಂತ. ಅದಕ್ಕೆ ಅದನ್ನು ನಾವು ಹೇಳಬೇಕು. ನಾವು ಹೇಳಬೇಕಾಗಿರೋದಪ್ಪ ಅಂದರೆ ನಮ್ಮ ಭಕ್ತರಿಗೆ ಲಿಂಗಾಯತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಜನಗಳು ಕೊಳಲಿಂಗ ಕಟ್ಕೊಳ್ತಾ ಇಲ್ಲ, ಹನಿ ಮೇಲೆ ವಿಭೂತಿ ಹಚ್ಕೊತಾ ಇಲ್ಲ. ಅದಕ್ಕೆ ನಾವು ಎಲ್ಲರಿಗೆ ಲಿಂಗ ದೀಕ್ಷೆಯನ್ನು ಮಾಡಬೇಕಾಗಿದೆ, ಎಲ್ಲರಿಗೆ ವಚನಗಳನ್ನು ಹೇಳಬೇಕಾಗಿದೆ, ಧಾರ್ಮಿಕ ಸಂಸ್ಕಾರ ಕೊಡಬೇಕಾಗಿದೆ. ಅದ್ರ ಕಡೆಗೆ ಹೆಚ್ಚು ನಾವು ಗಮನ ಕೊಡಬೇಕು ವಿನಃ ನಾಸ್ತಿಕತೆಯನ್ನು ಬಿತ್ಲಕ್ಕೆ ಹೋಗ್ಬೇಡಿ. ಅದು ಆ ಪೂಜೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಈ ಪೂಜೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಇವ್ರು ಯಾರು ಹೇಳೋರು? ಅದಕ್ಕೆ ನಾವು ಭಕ್ತರಿಗೆ ಭಕ್ತಿ ತುಂಬಬೇಕು. ಬಸವನ ಹತ್ರ ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮದೇ ಹೇಳ್ತಾರೆ. ಬಸವನವ್ರ ವಚನಗಳು ಹೇಳೋಣ, ನಾವು ಕಾಯಕ ತತ್ವವನ್ನು ಹೇಳೋಣ, ದಾಸೋಹ ತತ್ವಗಳು ಹೇಳೋಣ. 1 ಗಂಟೆ ಕೂತ್ಕೊಂಡು ಹೆಂಗೆ ಲಿಂಗ ಪೂಜೆ ಮಾಡ್ಬೇಕಪ್ಪ. ಈ ಲಿಂಗ ಪೂಜೆ ಮಾಡೋದ್ರಿಂದ 770 ಜನ ಹೆಂಗೆ ಎನ್ಲೈಟ್ನ್ ಆದರು, ಅಮರಗಣಗಳು. ಅವ್ರ ಮೂಲ ಕಾರಣ ಏನು? ಇಷ್ಟಲಿಂಗ ಪೂಜೆ. ಆ ಇಷ್ಟಲಿಂಗ ಪೂಜೆ ಬಗ್ಗೆ ಭಕ್ತರಿಗೆ ಹೇಳಬೇಕಾಗಿದೆ ನಾವು. ಅದನ್ನು ಬಿಟ್ಟು ಆ ಪೂಜೆ ಮಾಡ್ಲಿಕ್ಕೆ ಹೋಗಬೇಡಿ, ಈ ಪೂಜೆ ಮಾಡ್ಲಿಕ್ಕೆ ಹೋಗಬೇಡಿ, ಅದು ಹಿಂಗೆ ಹೇಳಿ ಸಮಾಜದಲ್ಲಿ ನಕಾರಾತ್ಮಕ ಮಾಡೋದು, ಮತ್ತು ಲಿಂಗಾಯತ ಮತ್ತು ಮುಸ್ಲಿಂ ಒಂದು ಅಂತ ಹೇಳುವಂಥದ್ದು, ಇವೆಲ್ಲ ಅದಂಗೆ ಒಂದಾಗತ್ತೆ? ತತ್ವ ಅದಂಗೆ ಒಂದಾಗತ್ತೆ? ಬಸವನ ಹೇಳಿದ್ದು ಏನಪ್ಪ? ಅಹಿಂಸಾ ತತ್ವ. ಅಲ್ಲಿ ನಿರಾಕಾರ ಇದೆ. ಬಸವನ ಹೇಳಿದ್ದು ಸಾಕಾರದಿಂದ ನಿರಾಕಾರ ಹೇಳ್ತಾರೆ. ಬಸವ ತತ್ವದಲ್ಲಿ ಏನಿದೆ? ಬಸವನ ಹೇಳ್ತಾರೆ ಅಹಿಂಸೆ ಹೇಳ್ತಾರೆ. ಅಲ್ಲಿ ಗೋಮಾಂಸನ ಸೇವನೆ ಮಾಡ್ತಾರೆ. ಅಲ್ಲಿ ಮಾಂಸಾಹಾರ ಇದೆ. ನಾವು ಸಸ್ಯಾಹಾರಿಗಳಿದ್ದೀವಿ. ಇನ್ನು ಜೈನರು, ನಾವು ಲಿಂಗಾಯತರು, ನಮ್ಮೆಲ್ಲ ಒಂದು ವಿಚಾರಗಳು. ಅಲ್ಲಿ ಅಹಿಂಸಾ ತತ್ವ ಇದೆ, ಇಲ್ಲಿ ಅಹಿಂಸಾ ತತ್ವ ಇದೆ. ನಮ್ಮಲ್ಲಿ ಕಾಯಕ ತತ್ವ, ಅಲ್ಲಿ ಕಾಯಕ ತತ್ವ ಇದೆ. ಇವುಗಳನ್ನ ಹೇಳ್ಬೇಕು. ಇವನ್ನ ಇಸ್ಲಾಮು ಮತ್ತು ಎಲ್ಲ ನಾವು ಒಂದು ಅನ್ನುವಂಥದ್ದು ಇವೆಲ್ಲ ತಪ್ಪು ಕಲ್ಪನೆಗಳು. ಈಗ ಆಗಬಾರ್ದು ಸಮಾಜದಲ್ಲಿ.